ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಿಟೆಟ್ 2026ಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಸಿಲೆಬಸ್ಸು ಇಂಗ್ಲೀಷ್ನಲ್ಲಿರ್ತಕ್ಕಂಥದ್ದು. ಆ ಒಂದು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಸಿಲೆಬಸ್ನ ಈ ವಿಡಿಯೋದಲ್ಲಿ ನಾನು ಕನ್ನಡಕ್ಕೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಡ್ತಾ ಇದ್ದೀನಿ. ಈ ಹಿಂದಿನ ವಿಡಿಯೋಗಳಲ್ಲಿ ಸಿಟೆಟ್ನ ಪೇಪರ್ 1 ಮತ್ತು ಪೇಪರ್ 2 ಎರಡು ಪತ್ರಿಕೆಗಳ ಸೈಕಾಲಜಿ ಸಿಲೆಬಸ್ ಏನಿದೆ ಅದನ್ನು ಕೂಡ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೀನಿ. ಆದಾಗ್ಯೂ ಕೆಲವರು ಟಾಪಿಕ್ ವೈಸ್ ಕ್ಲಾಸ್ ಮಾಡಿಕೊಡಿ ಅಂತ ಕೇಳಿದಕ್ಕೋಸ್ಕರ ನಾನು ಸೈಕಾಲಜಿಯ ತರಗತಿಗಳನ್ನು ಆರಂಭಿಸಿದ್ದೀನಿ. ಈಗಾಗಲೇ ಸೈಕಾಲಜಿಯ ಸಿಲೆಬಸ್ನಲ್ಲಿ ಬರ್ತಕ್ಕಂಥ ಮೊದಲ ಅಧ್ಯಾಯವಾದಂಥ ಚೈಲ್ಡ್ ಡೆವಲಪ್ಮೆಂಟ್ ಮೇಲೆ 2 ವಿಡಿಯೋಗಳನ್ನು ಮಾಡಿದ್ದೀನಿ. ಆ ಕಾರಣದಿಂದಾಗಿ ಯಾರಿಗೆಲ್ಲ ಈ ಒಂದು ಕ್ಲಾಸ್ಗಳ ಅವಶ್ಯಕತೆ ಇದೆಯೋ ಅವರು ಮೊದಲು ಆ 2 ವಿಡಿಯೋಗಳನ್ನು ನೋಡಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅವುಗಳ ಲಿಂಕನ್ನು ಹಾಕಿರ್ತೀನಿ. ಆ 2 ವಿಡಿಯೋಗಳನ್ನು ನೋಡಿ. ಮತ್ತು ಸೈಕಾಲಜಿಯ ಸಿಲೆಬಸ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡಿ. ನಿಮಗೆ ಒಂದು ಐಡಿಯಾ ಬರ್ತಕ್ಕಂಥದ್ದು ಅಂದರೆ ಆ ಸಿಲೆಬಸ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ, ಅದನ್ನು ಓದ್ಕೊಂತ ಹೋಗ್ಬೇಕಾಗುತ್ತೆ. ಮತ್ತು ಯಾವಾಗಲೂ ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡಬೇಕು. ಅಂದರೆ 1ನೇ ಟಾಪಿಕ್ಕಿಂದ ಕೊನೆಯ ಟಾಪಿಕ್ನವರೆಗೂ ನಿರಂತರವಾಗಿ ನಾವು ಓದ್ತಾ ಹೋಗ್ಬೇಕಾಗುತ್ತೆ. ಮಧ್ಯದಲ್ಲಿ ಅಲ್ಲೊಂದು ಟಾಪಿಕ್ ಇಲ್ಲೊಂದು ಟಾಪಿಕ್ ಓದ್ತಾ ಹೋದ್ವಿ ಅಂತಂದರೆ ಯಾವುದೇ ಸಿಲೆಬಸ್ ಕೂಡ ಇರ್ತಕ್ಕೆ ಸಿಗಲ್ಲ. ಆ ಕಾರಣದಿಂದಾಗಿ ಈ ಒಂದು ಸೈಕಾಲಜಿಯ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸಿಲೆಬಸ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೀನಿ. ಅಲ್ಲದೆ ಮೊದಲ ಒಂದು ಅಧ್ಯಾಯದ ಮೇಲೆ 2 ವಿಡಿಯೋಗಳನ್ನು ಮಾಡಿದ್ದೀನಿ. ತಮ್ಮೆಲ್ಲರಿಗೂ ಅದು ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಸೈಕಾಲಜಿಯ ಈ ಒಂದು ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡ್ತೀನಿ. ಅದರ ಮಧ್ಯದಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ ಈ ಒಂದು ಸಮಾಜ ವಿಜ್ಞಾನದ ಪಠ್ಯಕ್ರಮವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಿರ್ತಕ್ಕಂಥದ್ದು. ಸ್ನೇಹಿತರೆ, ಇದುವರೆಗೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿರಂತರವಾಗಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಆರಂಭ ಮಾಡೋಣ. 60 ಪ್ರಶ್ನೆಗಳು ಈ ಒಂದು ಸಮಾಜ ವಿಜ್ಞಾನದ ಮೇಲೆ ಬರ್ತಕ್ಕಂಥದ್ದು. ಹಾಗಾದರೆ ಈ 60 ಪ್ರಶ್ನೆಗಳಲ್ಲಿ 2 ಭಾಗಗಳನ್ನು ಮಾಡಲಾಗುತ್ತೆ. ಒಂದನೇದು ಏನಪ್ಪ ಅಂದರೆ ಈ ಒಂದು ಕಂಟೆಂಟ್ ಮೇಲೆ 40 ಪ್ರಶ್ನೆಗಳು ಬರ್ತಕ್ಕಂಥದ್ದು. ಅಂದರೆ ವಿಷಯ ನಾವು ಅಂದರೆ ಇತಿಹಾಸ, ಭೂಗೋಳ, ಸಂವಿಧಾನ ಈ ಒಂದು ವಿಷಯಾಧಾರಿತ ಒಂದು ಪ್ರಶ್ನೆಗಳು 40 ಬಂದರೆ ಇನ್ನು 20 ಪ್ರಶ್ನೆಗಳು ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರದ ಮೇಲೆ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಮೊದಲು ಈಗ ಸಮಾಜ ವಿಜ್ಞಾನದ ಸಿಲೆಬಸ್ಸನ್ನು ನೋಡ್ತಾ ಹೋದ್ವಿ ಅಂತಂದರೆ ಮೊದಲಿಗೆ ನಮಗೆ ಬರ್ತಕ್ಕಂಥದ್ದೇ ಹಿಸ್ಟ್ರಿ ಅಥವಾ ಇತಿಹಾಸ. ನೋಡಿ, ಇತಿಹಾಸವನ್ನು ಓದಬೇಕಾದ್ರೆ ನೀವು ಪ್ರಾಗೈತಿಹಾಸಿಕ ಕಾಲ, ಪೂರ್ವೈತಿಹಾಸ ಕಾಲ ಹಾಗೂ ಇತಿಹಾಸ ಕಾಲ ಅಲ್ಲಿಂದನೇ ಈ ಒಂದು ಇತಿಹಾಸವನ್ನು ಓದುತ್ತಾ ಹೋಗಬೇಕಾಗತ್ತೆ. ಹಾಗಾದರೆ ಅದನ್ನು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂಥ ರೀತಿಯಲ್ಲಿ ದೊಡ್ಡ ಪುಸ್ತಕಗಳನ್ನು ತೊಗೊಂಡು ಓದುವಂಥ ಅವಶ್ಯಕತೆ ಏನಿಲ್ಲ. 6, 7, 8, 9, 10ನೇ ತರಗತಿಯಲ್ಲೇ ಈ ಎಲ್ಲದರ ಬಗ್ಗೆನೂ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಓದಬೇಕಾದ್ರೆ ಏನನ್ನು ನಾವು ಗಮನಿಸಬೇಕಾಗಿತ್ತು ಅಂತಂದರೆ ಗಮನಿಸಬೇಕು ಅಂದರೆ ಇತಿಹಾಸದಲ್ಲಿ ಓದುವಾಗ 3 ಪ್ರಮುಖ ಅಂಶಗಳನ್ನು ಅಂದರೆ ಯಾವಾಗ, ಎಲ್ಲಿ ಮತ್ತು ಹೇಗೆ. ಈಗ ಉದಾಹರಣೆಗೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ನೀವು ಓದಕತ್ತೀರಿ ಅಂತಂದರೆ ಮೌರ್ಯ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು, ಮೌರ್ಯ ಸಾಮ್ರಾಜ್ಯ ಎಲ್ಲಿ ಸ್ಥಾಪನೆ ಆಯಿತು, ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಹೇಗಾಯಿತು ಅದರ ಹಿನ್ನೆಲೆಯನ್ನು ಓದುತ್ತಾ ಹೋಗಬೇಕಾಗುತ್ತೆ. ಹಾಗಾದರೆ ಚಂದ್ರಗುಪ್ತ ಮೌರ್ಯ ಮೊದಲು ಏನು ಮಾಡ್ತಿದ್ದ, ಚಾಣಕ್ಯ ಅವನನ್ನು ಹೇಗೆ ಕರ್ಕೊಂಡು ಬಂದ, ತರಬೇತಿಯನ್ನು ನೀಡಿದ, ಮತ್ತು ಧನನಂದನ ವಿರುದ್ಧ ಅವರಿಬ್ಬರು ಯಾವ ರೀತಿ ಹೋರಾಟ ಮಾಡಿ ಗೆದ್ದು ತದನಂತರ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಹೀಗೆ ಮತ್ತು ಯಾವಾಗ ಸ್ಥಾಪನೆ ಮಾಡಿದರು, ಎಲ್ಲಿ ಸ್ಥಾಪನೆ ಮಾಡಿದರು ಅಂದರೆ ಇತಿಹಾಸವನ್ನು ಓದಬೇಕಾಗಿತ್ತು. ಅಂದರೆ ಯಾವಾಗ, ಎಲ್ಲಿ, ಹೇಗೆ ಎನ್ನುವಂಥ ಮೂಲಭೂತ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಓದಬೇಕಾಗುತ್ತೆ. ಮತ್ತು ಅತ್ಯಂತ ಪ್ರಾಚೀನ ಸಮಾಜಗಳು, ಆಮೇಲೆ ಈ ಒಂದು ನೋಡಿ ಪ್ರಾಗೈತಿಹಾಸಿಕ ಕಾಲ ಆಗಿರ್ಬೋದು, ಪೂರ್ವ ಇತಿಹಾಸ ಕಾಲ ಆಗಿರ್ಬೋದು, ಆಮೇಲೆ ಇತಿಹಾಸ ಕಾಲ ಆಗಿರ್ಬೋದು. ಇಲ್ಲಿ ನೀವು ಓದಬೇಕಂದ್ರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತಂದರೆ ರೈತ ಮತ್ತು ಆಮೇಲೆ ಈ ಒಂದು ಪ್ರಾಣಿ ಪಕ್ಷಿಗಳನ್ನು ಸಾಕಬೇಕು, ಸಲುಬೇಕು ಅನ್ನೋಂಥದ್ದು ಗೊತ್ತಿರಲಿಲ್ಲ. ತದನಂತರ ಏನಾಯಿತು, ಭೂಮಿಯನ್ನು ಉಳುಮೆ ಮಾಡುತ್ತಾ ಹೋದರು ಮತ್ತು ದನಕರುಗಳನ್ನು ಸಾಕುತ್ತಾ ಅಂದರೆ ಪ್ರಾಣಿ ಪಕ್ಷಿಗಳನ್ನು ಸಾಕುತ್ತಾ ಹೋದರು. ಅಂದರೆ ಮೊದಲು ರೈತರು ಹೆಂಗಿದ್ರು ಮತ್ತು ಮೊದಲು ರೈತರು ಹೇಗೆ ಉಟ್ಕೊಂಡ್ರು ಮತ್ತು ಪಶುಪಾಲನೆ ಹೇಗೆ ಆರಂಭ ಆಯಿತು ಅನ್ನೋಂಥದ್ದನ್ನು ನೋಡಬೇಕಾಗುತ್ತೆ. ಮತ್ತು ಪ್ರಾಚೀನ ಸಮಾಜನೂ ಕೂಡ ಹೇಗೆ ಉಟ್ಕೊಂಡು ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಮೊದಲು ಮಾನವ ಏನಾಗಿತ್ತು ಅಂದರೆ ಅಲೆಮಾರಿ ಜೀವನವನ್ನು ನಡೆಸ್ತಿದ್ರು. ಆನಂತರ ಒಂದು ಸಮಾಜಗಳು ಸೃಷ್ಟಿಯಾಗ್ತಾ ಹೋದವು, ಅದನ್ನು ಓದ್ಕೋಬೇಕು. ಆಮೇಲೆ ಮೊದಲ ನಗರಗಳು, ಆರಂಭಿಕ ರಾಜ್ಯಗಳು, ಹೊಸ ಆಲೋಚನೆಗಳು ಆ ಒಂದು ರಾಜ್ಯಗಳಲ್ಲಿ ಬೆಳೀತಾ ಹೋದವು. ನೋಡಿ, ಮೊದಲ ಸಾಮ್ರಾಜ್ಯ, ದೂರದ ಭೂಭಾಗಗಳೊಂದಿಗೆ ಸಂಪರ್ಕಗಳು ಅಂದರೆ ಬೇರೆ ಒಂದು ಸಾಮ್ರಾಜ್ಯದಿಂದ ಮತ್ತೊಂದು ಸಾಮ್ರಾಜ್ಯಕ್ಕೆ. ನೋಡಿ, ಉದಾಹರಣೆಗೆ ನಮ್ಮ ಬಾದಾಮಿಯ ಇಮ್ಮಡಿ ಪುಲಕೇಶಿ ಅರಬ್ ಸುಲ್ತಾನರೊಂದಿಗೆ ಸಂಬಂಧವನ್ನು ಹೊಂದಿದ್ರಂತೆ. ಅಂದರೆ ಸಂಬಂಧ ಅಂದ್ರೇನು, ವ್ಯಾಪಾರಿಕ ಸಂಬಂಧವನ್ನು ಹೊಂದಿದ್ರಂತೆ. ಈಗ ಹಾಗಾದರೆ ಇಲ್ಲಿಂದ ಅಲ್ಲಿವರೆಗೂ ಯಾವ ರೀತಿ ಸಂಪರ್ಕಗಳು ಏರ್ಪಟ್ಟಿದ್ದವು ಮತ್ತು ಬೇರೆ ಬೇರೆ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಓದಬೇಕಾಗುತ್ತೆ.
ಅಂದರೆ ಇದೆಲ್ಲವನ್ನು ಇತಿಹಾಸ ಪಾಠವನ್ನೇ ನೀವು ಓದ್ತಿರಲ್ಲ, ಇತಿಹಾಸ ಪಾಠವನ್ನು ಓದುವಾಗ ಈ ಅಂಶಗಳಿಗೆ ಹೆಚ್ಚಿನ ಗಮನವನ್ನು ಕೊಡ್ರಿ ಅನ್ನೋಂಥದ್ದು. ಆಮೇಲೆ ನೋಡಿ, ರಾಜಕೀಯ ಬೆಳವಣಿಗೆಗಳು ಅಂದರೆ ಬರ್ತಾ ಬರ್ತಾ ಯಾವ ರೀತಿ ಡೆವಲಪ್ ಆಗ್ತಾ ಹೋಯಿತು. ಆಮೇಲೆ ಯಾವುದೇ ಒಂದು ಸಾಮ್ರಾಜ್ಯವನ್ನು ಓದ್ರಿ, ಅಂದರೆ ಅದು ಮೌರ್ಯ ಸಾಮ್ರಾಜ್ಯ, ಕುಶಾಣರು, ಗುಪ್ತರು, ವರ್ಧನರು, ಮುಂದೆ ಬರ್ತಕ್ಕಂಥ ಎಲ್ಲ ಸಾಮ್ರಾಜ್ಯಗಳನ್ನು ಓದಬೇಕಾದ್ರೆ ಆ ಸಾಮ್ರಾಜ್ಯಗಳ ಸಂಸ್ಕೃತಿಯನ್ನು ಓದುತ್ತಾ ಹೋಗಿ ಮತ್ತು ಅಲ್ಲಿ ಬೆಳವಣಿಗೆ ಆದಂಥ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಓದುತ್ತಾ ಹೋಗಿ. ಇವು ಎಲ್ಲಿ ಇಲ್ಲ, ನೀವೇನೋ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಕೊಂಡು ಓದುವಂಥ ಅವಶ್ಯಕತೆ ಇಲ್ಲ. ಕೇವಲ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲೇ ಇರ್ತಕ್ಕಂಥದ್ದು. ನೀವು ಸಾಧ್ಯ ಆದರೆ ಇಂಗ್ಲೀಷ್ ಮೀಡಿಯಂ ಪುಸ್ತಕಗಳನ್ನು ಓದೋಕ್ಕೆ ಟ್ರೈ ಮಾಡಿರಿ. ಆಗಿಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ. ನೀವು ಕನ್ನಡದ ಅಂದರೆ ಈಗ ಏನು ಸರ್ಕಾರಿ ಶಾಲೆ ಪುಸ್ತಕಗಳು ಇರ್ತಾವಲ್ಲ, ಆಲ್ರೆಡಿ ಹುಡುಗರ ಹತ್ರ ಯಾವ್ದಾದ್ರು ಹಳೆ ಪುಸ್ತಕಗಳು ಇರ್ತವೆ, ಅವುಗಳನ್ನು ಕಲೆಕ್ಟ್ ಮಾಡ್ಕೊಂಡು 6ರಿಂದ 10ನೇ ತರಗತಿಯ ಭಾಗ 1 ಭಾಗ 2 ಎಲ್ಲ ಪುಸ್ತಕಗಳನ್ನು ನೀಟಾಗಿ ಓದ್ಕೊತ ಹೋಗ್ರಿ. ಆಮೇಲೆ ಹೊಸ ರಾಜ್ಯರು ಮತ್ತು ಸಾಮ್ರಾಜ್ಯಗಳು ಹೆಂಗೆ ಹುಟ್ಕೊಂಡವು, ಹೆಚ್ಚಿನ ಗಮನವನ್ನು ನೀಡಬೇಕಾಗಿದ್ದು ಯಾವುದಪ್ಪ ಅಂತಂದರೆ ದೆಹಲಿ ಸುಲ್ತಾನರು. 5 ಸುಲ್ತಾನರು ಏನು ಆಳ್ತಾರಲ್ಲ, ಅಂದರೆ 5 ಮನೆತನಗಳು, 5 ಸುಲ್ತಾನರಲ್ಲ, 5 ಸುಲ್ತಾನರ ಮನೆತನಗಳು, ಸ್ವಲ್ಪ ಮಿಸ್ಟೇಕ್ ಆಯಿತು. ಈ ಒಂದು 5 ಮನೆತನಗಳು ಏನು ಹೇಳ್ತಾವಲ್ಲ, ಆ 5 ಮನೆತನಗಳ ಬಗ್ಗೆ ಓದುತ್ತಾ ಹೋಗಿ. ಮತ್ತು ಅವ್ರ ಕಾಲದಲ್ಲಿ ವಾಸ್ತುಶಿಲ್ಪ ಬೆಳವಣಿಗೆ ಆಗುತ್ತೆ. ಬರೀ ದೆಹಲಿ ಸುಲ್ತಾನರು ವಾಸ್ತುಶಿಲ್ಪ ಅಲ್ಲ, ಮೌರ್ಯ ಅಂದರೆ ಆರಂಭಿಕ ಒಂದು ಸಾಮ್ರಾಜ್ಯಗಳೇನಿದೆ ಅಲ್ಲಿಂದ ಹಿಡಿದು ಎಲ್ಲ ಸಾಮ್ರಾಜ್ಯಗಳ ಒಂದು ವಾಸ್ತುಶಿಲ್ಪನೂ ನೀವು ನೋಡುತ್ತಾ ಹೋಗಬೇಕು. ಅಂದರೆ ಯಾವ ಒಂದು ದೇವಸ್ಥಾನವನ್ನು ಯಾರು ಕಟ್ಟಿದರು, ಆ ದೇವಸ್ಥಾನ ಯಾವ ಶೈಲಿಯಲ್ಲಿದೆ, ಮತ್ತು ಆ ದೇವಸ್ಥಾನ ಎಲ್ಲಿದೆ, ಯಾವುದರ ಸಲುವಾಗಿ ಆ ದೇವಸ್ಥಾನವನ್ನು ಕಟ್ಟಿಸಿದರೆ ಅದಕ್ಕೆಲ್ಲ ಹಿನ್ನೆಲೆ ಇರುತ್ತೆ. ಸಿಕ್ಕರೆ ಓದ್ರಿ, ಸಿಗಲಿಲ್ಲ ಅಂತಂದ್ರೆ ಮತ್ತೆ ಅದಕ್ಕೋಸ್ಕರನ ಹುಡ್ಕೊಂತ ಕುಂದ್ರಕ್ಕೆ ಹೋಗ್ಬಿಡ್ರಿ. ಉದಾಹರಣೆಗೆ ಇದೇ ನಮ್ಮ ಹತ್ತಿರದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಗಳನ್ನು ಯಾರು ಕಟ್ಟಿದರು, ಯಾವಾಗ ಕಟ್ಟಿದರು, ಮತ್ತು ಅವು ಯಾವ ಒಂದು ಶೈಲಿ ಒಳಗದವು, ಈ ರೀತಿ ಅವನ್ನ ಓದುತ್ತಾ ಹೋಗ್ಬೇಕಾಗುತ್ತೆ. ಒಂದು ಸಾಮ್ರಾಜ್ಯದ ಸೃಷ್ಟಿ, ಈಗ ನೋಡಿ, ಒಂದು ಮೌರ್ಯ ಸಾಮ್ರಾಜ್ಯ ಹುಟ್ಟಿತ್ತು ಅಂದ್ರೆ ಅದು ಸುಮ್ಮನೆ ಹುಟ್ಟಿದ್ದಲ್ಲ, ಅದಕ್ಕೊಂದು ಹಿನ್ನೆಲೆ ಇದೆ. ಹಾಗಾದರೆ ಆ ಒಂದು ಸಾಮ್ರಾಜ್ಯದ ಸೃಷ್ಟಿ ಹೇಗಾಯಿತು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ಮತ್ತು ಸಾಮಾಜಿಕ ಬದಲಾವಣೆ ನೋಡಿ, ಆಗಿದ್ದಂಥ ಸಮಾಜ ಇವತ್ತಿಲ್ಲ, ಅಂದರೆ ಅದು ಪರಿವರ್ತನೆ ಆಗುತ್ತಾ ಬರ್ತಾ ಇದೆ. ಈಗ ಅಂದರೆ ಇಂದಿನ ಯಾವಾಗಿಂದಪ್ಪ ಅಂದ್ರೆ ಪ್ರಾಗೈತಿಹಾಸಿಕ ಕಾಲದಿಂದಲೂ ಕೂಡ ಇಲ್ಲಿವರೆಗೆ, ಅಂದರೆ ಇತಿಹಾಸ ನೀವೇನು ಎಲ್ಲಿವರೆಗೂ ಓದ್ತೀರಿ, ಬಹುತೇಕ ನಮ್ಮ ಭಾರತ ಸ್ವತಂತ್ರವರೆಗೂ ನಾವು ಇತಿಹಾಸವನ್ನು ಓದ್ತೀವಿ. ಅಂದರೆ ಅಲ್ಲಿಂದ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಸಾಮಾಜಿಕ ಬದಲಾವಣೆ ಹೇಗಾಯಿತು ಅನ್ನೋದನ್ನು ಗಮನದಲ್ಲಿಟ್ಕೊತ ಹೋಗ್ಬೇಕು. ಅಂದರೆ ಅದನ್ನೇ ಪರ್ಟಿಕ್ಯುಲರಾಗಿ ಓದಬೇಕಂತಂದರೆ ಪುಸ್ತಕಗಳು ಸಿಗೋದು ಕಡಿಮೆ. ನೀವು ಇದ್ದಂಥ ಪುಸ್ತಕಗಳನ್ನು ಓದುತ್ತಾ ಅದರ ಮೇಲೆ ಹೆಚ್ಚಿನ ಫೋಕಸ್ ಮಾಡ್ತಾ ಹೋಗ್ಬೇಕು. ಅಂದರೆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಓದುವ ಅನ್ನೋದನ್ನು ನೋಡಬೇಕಾಗುತ್ತೆ. ಸಾಮಾಜಿಕ ಬದಲಾವಣೆ ಅಂದರೆ ಈಗ ಉದಾಹರಣೆಗೆ ಮೊದಲೆಲ್ಲ ಜಾತಿ ಆಧಾರಿತ ವ್ಯವಸ್ಥೆ ಇತ್ತು. ಅಂದರೆ ಆಯಾ ಜಾತಿಗಳು ಅವ್ರ ಒಂದು ವೃತ್ತಿಗಳಿದ್ವು, ಆಯಾ ವೃತ್ತಿಗಳನ್ನು ಮಾಡ್ಕೊತ ಹೋಗ್ತಾಯಿದ್ರು. ಮತ್ತು ತದನಂತರ ಬಸವಣ್ಣನವರ ಕಾಲಕ್ಕೆ ಅಂದರೆ ಇದ್ವು ಅವಾಗೂ, ಆದರೆ ಅವರು ಜಾತಿಯ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟರು. ಆಮೇಲೆ ದಾಸ ಸಾಹಿತ್ಯ ಬಂತರು, ಅಂದರೆ ಕನಕದಾಸರು ಅವರು ಎಲ್ಲರೂ ಸೇರ್ಕೊಂಡು ಏನು ಮಾಡಿದ್ರು, ಸಾಮಾಜಿಕ ಪರಿವರ್ತನೆಗೋಸ್ಕರ, ಒಂದು ಸಮಾಜದ ಬದಲಾವಣೆಗೋಸ್ಕರ ಅವ್ರ ಜೀವನವನ್ನು ನಡೆಸ್ತಾರೆ. ಅಂದರೆ ಇಂಥವನ್ನ ಸುಮ್ಮನೆ ಗಮನದಲ್ಲಿ ಇಟ್ಕೊತ ನೋಡ್ಕೊತ ಇತಿಹಾಸವನ್ನು ಓದುತ್ತಾ ಹೋಗ್ಬೇಕಾಗುತ್ತೆ. ಪ್ರಾದೇಶಿಕ ಸಂಸ್ಕೃತಿಗಳು ಅಂದರೆ ನಮ್ಮ ಒಂದು ರೀಜನಲ್ ಕಲ್ಚರ್ಸ್ ಏನಿದೆ ಅದ್ರ ಬಗ್ಗೆನೂ ಗಮನ ಹರಿಸಬೇಕಾಗುತ್ತೆ. ಕಂಪನಿ ಆಡಳಿತದ ಸ್ಥಾಪನೆ, ಇಲ್ಲಿ ಕಂಪನಿ ಆಡಳಿತದ ಸ್ಥಾಪನೆ ಅಂದರೆ ಇದು ಬ್ರಿಟಿಷ್ ಕಂಪ್ನಿನೋ ಒಂದನೋ ಅಥವಾ ಎರಡು ಅಂತ ಕೊಟ್ಟಿಲ್ಲ. ಹಾಗಾಗಿ ಬಹುತೇಕ ಏನಪ್ಪ ಅಂತಂದರೆ ಈ ಪೋರ್ಚುಗೀಸರು, ಡಚ್ಚರು, ಈ ಒಂದು ಇಂಗ್ಲೀಷರು ಮತ್ತು ಫ್ರೆಂಚರು, ಈ 4 ಕಂಪನಿಗಳು ಯಾವಾಗ ಬಂದು, ಎಲ್ಲಿಗೆ ಬಂದು, ಅವ್ರ ಮೊದಲ ಒಂದು ಆಡಳಿತ ಕೇಂದ್ರ ಎಲ್ಲಿ ಆಗಿತ್ತು, ಆಮೇಲೆ ವ್ಯಾಪಾರಿ ಕೋಟೆಗಳು ಯಾವ್ಯಾವ ಇದ್ದವು, ಇವುಗಳನ್ನೆಲ್ಲ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಮತ್ತು ಆ ನಂತರ ಈ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂಥ ಕರ್ನಾಟಕ ಯುದ್ಧಗಳನ್ನು ನೋಡ್ಕೋಬೇಕಾಗುತ್ತೆ. ಫ್ರೆಂಚರು ಯಾಕೆ ನಮ್ಮ ದೇಶವನ್ನು ಆಳಲಿಲ್ಲ, ಬ್ರಿಟಿಷರೇ ಯಾಕೆ ಆಳಿದರು ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಫ್ರೆಂಚರನ್ನು ಅವರು ಸೋಲಿಸ್ತಾರೆ. ಆ ಕಾರಣದಿಂದಾಗಿ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾರೆ. ಅವ್ರ ವಿರುದ್ಧ ನಾವು ಹೋರಾಟ ಮಾಡಿ ಸ್ವತಂತ್ರವನ್ನು ಪಡ್ಕೊಳ್ಳೋವರೆಗೂ ಕೂಡ ಇತಿಹಾಸ ಇದೆ, ಅಲ್ಲಿವರೆಗೂ ನೀವು ಓದಬೇಕಾಗುತ್ತೆ. ಮತ್ತು ಗ್ರಾಮೀಣ ಜೀವನ ಮತ್ತು ಸಮಾಜ, ಆಮೇಲೆ ವಸಾಹತುಶಾಹಿ ಮತ್ತು ಬುಡಕಟ್ಟು, ಅಂದರೆ ಬ್ರಿಟಿಷರೊಂದಿಗೆ ನಮ್ಮ ಬುಡಕಟ್ಟು ಸಮಾಜಗಳು ಯಾವ ರೀತಿ ಹೋರಾಟವನ್ನು ಮಾಡಿಕೊಂಡವು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಮತ್ತು 1857ರ ದಂಗೆ, 1858ರ ಬ್ರಿಟನ್ ರಾಣಿಯ ಘೋಷಣೆ, ಮತ್ತು ಮಹಿಳೆಯರು ಮತ್ತು ಸುಧಾರಣೆ, ಅಂದರೆ ಮಹಿಳೆಯರು ಒಂದು ಸಾಮಾಜಿಕ ಧಾರ್ಮಿಕವಾಗಿ ಯಾವ ರೀತಿ ಇದ್ದರು ಮತ್ತು ಅವರು ಬದಲಾವಣೆ ಅಥವಾ ಸುಧಾರಣೆ ಯಾವ ರೀತಿ ಆಯಿತು ಅನ್ನೋಂಥದ್ದು. ಮತ್ತು ಜಾತಿ ವ್ಯವಸ್ಥೆಗೆ ಸವಾಲು, ರಾಷ್ಟ್ರೀಯ ಚಳುವಳಿ ಮತ್ತು ಸ್ವತಂತ್ರ ನಂತರದ ಭಾರತ. ನೋಡಿ, ನಾನು 1947ರವರೆಗೆ
ನಿಮ್ಗೆ ಅಂದೆ. ಇಲ್ಲಿ ಏನಾಯ್ತು ಅಂದರೆ ಸ್ವತಂತ್ರ ನಂತರದ ಭಾರತ ಅನ್ನುವಂಥದ್ದು ಒಂದು ಪಾಯಿಂಟು ಕೂಡ ಇದೆ. ಸಾಧ್ಯ ಆದರೆ ಓದ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನು ಅಂದರೆ ಭಾಳ ಉಳಿದಿಲ್ಲ ಸಿಲೆಬಸ್. ಏನಪ್ಪ ಅಂದರೆ ಭೂಗೋಳದಲ್ಲಿ ನೋಡಿ, ಭೂಗೋಳ ಅನ್ನುವಂಥದ್ದು ಸಮಾಜ ವಿಜ್ಞಾನವೂ ಹೌದು ಮತ್ತು ವಿಜ್ಞಾನವೂ ಹೌದು. ಹಾಗಾಗಿ ನಾವು ಅದನ್ನು ಸಮಾಜ ವಿಜ್ಞಾನವಾಗಿ ಮತ್ತು ವಿಜ್ಞಾನವಾಗಿ ನಾವು ಭೂಗೋಳವನ್ನು ಓದುತ್ತಾ ಹೋಗಬೇಕು. ಮತ್ತು ಸೌರವ್ಯೂಹದಲ್ಲಿ ಭೂಮಿ ನೋಡಿ, ನಾವು ಎಲ್ಲ ಗ್ರಹಗಳ ಬಗ್ಗೆ ಓದಬೇಕು. ಅಂದರೆ ಸೌರವ್ಯೂಹದ ಬಗ್ಗೆ ನಾವು ಓದಬೇಕು. ಆ ಸೌರವ್ಯೂಹದಲ್ಲಿ ಬರ್ತಕ್ಕಂಥ ಗ್ರಹಗಳಲ್ಲಿ ನಮ್ಮ ಭೂಮಿಯ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಓದುತ್ತಾ ಹೋಗಬೇಕು. ಮತ್ತು ಗೋಳ ಅಂದರೆ ಗ್ಲೋಬು, ಮತ್ತು ಅದರ ಸಮಗ್ರತೆಯಲ್ಲಿ ಪರಿಸರ, ನೈಸರ್ಗಿಕ ಮತ್ತು ಮಾನವ ಪರಿಸರ, ಗಾಳಿ, ನೀರು, ಮಾನವ ಪರಿಸರವನ್ನು ಓದುವಾಗ ನೆಲೆಸುವಿಕೆ, ಸಾಗಾಣಿಕೆ ಮತ್ತು ಸಂವಹನ ಇವುಗಳ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಾ ಹೋಗಬೇಕಾಗುತ್ತೆ. ಇವೆಲ್ಲವೂ ಕೂಡ ಇದೇ 6ರಿಂದ 10ನೇ ತರಗತಿ ಪುಸ್ತಕದಲ್ಲಿ ಸಿಗ್ತವೆ. ಮತ್ತು ನೆಕ್ಸ್ಟ್ ನೋಡ್ಬೋದು ಸಂಪನ್ಮೂಲಗಳು, ಅಂದರೆ ನೈಸರ್ಗಿಕ ಸಂಪನ್ಮೂಲ ಮತ್ತು ನೈಸರ್ಗಿಕ ಮತ್ತು ಮಾನವ ವಿಧಗಳು. ಆನಂತರ ಕೃಷಿ, ಸಮಾಜ ಮತ್ತು ರಾಜಕೀಯ ಜೀವನ, ಅಂದರೆ ಈ ಒಂದು ಇದು ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ವೈವಿಧ್ಯತೆ, ಸರ್ಕಾರ, ಆನಂತರ ಸ್ಥಳೀಯ ಸರ್ಕಾರ, ಇದು ಆಲ್ರೆಡಿ ಬಹುತೇಕ ಗೊತ್ತಾಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಜೀವನೋಪಾಯವನ್ನು ಗಳಿಸುವುದು, ಪ್ರಜಾಪ್ರಭುತ್ವ ನೋಡಿ, ಇವೆಲ್ಲ 6ನೇ ಕ್ಲಾಸಿಗೆ ಪ್ರಜಾಪ್ರಭುತ್ವ ಪಾಠಗಳು ಅದಾವು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವೆಲ್ಲ 7ನೇ ಕ್ಲಾಸಿಗೆ ಪಾಠ ಅದಾವು. ಮಾಧ್ಯಮವನ್ನು ಅರ್ಥ ಮಾಡಿಕೊಳ್ಳುವುದು, ನಾವು ಸಂವಿಧಾನದ ಬಗ್ಗೆನೂ ಕೂಡ ಓದುತ್ತಾ ಹೋಗ್ತೀವಿ. ಸಂವಿಧಾನದ ಬಗ್ಗೆ ಕಲ್ಪನೆ ಇರಬೇಕು. ಆನಂತರ ಸಂಸದೀಯ ಸರ್ಕಾರ, ನ್ಯಾಯಾಂಗ, ಸಾಮಾಜಿಕ ನ್ಯಾಯ ಮತ್ತು ಅಂಚಿನಲ್ಲಿರುವವರು, ಇದ್ರ ಬಗ್ಗೆನೂ ಕೂಡ ನಾವು ನೋಡ್ತಾ ಹೋಗಬೇಕು. ಕೊನೆಯದಾಗಿ ನಾನು ಆಲ್ರೆಡಿ ಹೇಳಿದೆ, ಸಮಾಜ ವಿಜ್ಞಾನವನ್ನು 2 ಭಾಗಗಳಾಗಿ ಮಾಡಲಾಗಿತ್ತು. ಪಾಠಗಳ ಮೇಲೆ 40 ಪ್ರಶ್ನೆಗಳನ್ನು ಮತ್ತು ಈ ಒಂದು ಪೆಡಗಾಗಿ ಮೇಲೆ 20 ಪ್ರಶ್ನೆಗಳು, ಅಂದರೆ ಬೋಧನಾ ಸಮಸ್ಯೆಗಳು ಅಂತೇಳಿ ಕರಿತೀವಿ. ಅಂದರೆ ಈ ಬೋಧನಾ ಸಮಸ್ಯೆಗಳಂತಲೇ ಪರ್ಟಿಕ್ಯುಲರ್ ಆಗಿ ಅವ್ರು ಕೇಳಿರತಕ್ಕಂಥದ್ದು. ಸಮಾಜ ವಿಜ್ಞಾನದ ಬೋಧನಾ ಶಾಸ್ತ್ರ ಅಂತ ಕೇಳಿಲ್ಲ, ಬೋಧನಾ ಸಮಸ್ಯೆಗಳಂತ. ಅಂದರೆ ಸಮಾಜ ವಿಜ್ಞಾನದ ಬೋಧನೆ ಮಾಡಬೇಕಾಗಿತ್ತು ಅಂದರೆ ಏನೆಲ್ಲ ಸಮಸ್ಯೆ ಅದಾವ ಅನ್ನೋದನ್ನು ಕೇಳಿದರೆ, ಆ ಕಾರಣದಿಂದಾಗಿ ಬೋಧನಾ ಸಮಸ್ಯೆಗಳು ನೋಡಿ. ಸಮಾಜ ವಿಜ್ಞಾನ ಅಥವಾ ಸಾಮಾಜಿಕ ಅಧ್ಯಯನದ ಪರಿಕಲ್ಪನೆ ಮತ್ತು ಸ್ವರೂಪ ನೋಡಿ, ಸಮಾಜ ವಿಜ್ಞಾನದ ಪರಿಕಲ್ಪನೆ ಮತ್ತು ಸ್ವರೂಪದ ಬಗ್ಗೆ ಓದಬೇಕು. ಆಲ್ರೆಡಿ BEdಲ್ಲಿ ನೀವು ಇದನ್ನು ಓದಿರ್ತೀರಿ. ಮತ್ತು ತದನಂತರ TETಗೂ ಕೂಡ ಈ ಒಂದು ಸಮಾಜ ವಿಜ್ಞಾನದ ಪರಿಕಲ್ಪನೆ ಮತ್ತು ಸ್ವರೂಪದ ಬಗ್ಗೆನೂ ಕೂಡ ಓದ್ಕೊಂಡಿರ್ತೀರಿ. ತರಗತಿಯ ಪ್ರಕ್ರಿಯೆಗಳು, ಚಟುವಟಿಕೆಗಳು ಮತ್ತು ಸಂವಾದ, ವಿಮರ್ಶಾತ್ಮಕ ಚಿಂತನೆ, ಅಭಿವೃದ್ಧಿ, ಅಂದರೆ ಸಮಾಜ ವಿಜ್ಞಾನದಲ್ಲಿ ಇವೆಲ್ಲ ಚಟುವಟಿಕೆ, ಪ್ರಕ್ರಿಯೆ, ಸಂವಾದ, ವಿಮರ್ಶಾತ್ಮಕ ಚಿಂತನೆ. ಯಾಕಂತಂದರೆ ಇಲ್ಲಿರ್ತಕ್ಕಂಥ ಇತಿಹಾಸ ಏನಪ್ಪ ಅಂದ್ರೆ ಅಮೂರ್ತ ಕಲ್ಪನೆಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಅದು ಆಗಿತ್ತು ಹೀಗಿತ್ತು ಅಂತೇಳಿ ನಾವು ಮಕ್ಕಳಲ್ಲಿ ಚಟುವಟಿಕೆಯ ಮೂಲಕ ಮತ್ತು ಸಂವಾದದ ಮೂಲಕ ಮತ್ತು ಅವ್ರನ್ನ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡೋದಕ್ಕೆ ಹಚ್ಚೋದ್ರ ಮೂಲಕ ಅವರಿಗೆ ಪಾಠವನ್ನು ತಿಳಿಸ್ಕೊಡ್ಬೇಕಾಗತ್ತೆ. ವಿಚಾರಣೆ ಅಥವಾ ಪ್ರಾಯೋಗಿಕ ಸಾಕ್ಷ್ಯಾಧಾರ, ಸಮಾಜ ವಿಜ್ಞಾನ ಬೋಧನೆಯ ಸಮಸ್ಯೆಗಳು ನೋಡಿ, ಸಮಾಜ ವಿಜ್ಞಾನವನ್ನು ಬೋಧನೆ ಮಾಡಬೇಕಾಗಿತ್ತಂದರೆ ಶಿಕ್ಷಕರಾದಂಥವರು ಎದುರಿಸುವ ಸಮಸ್ಯೆಗಳೇನು ಅಂತಕ್ಕಂಥದ್ದನ್ನು ಓದಬೇಕಾಗುತ್ತೆ. ಮತ್ತು ಮೂಲಗಳು, ಪ್ರಾಥಮಿಕ ಮತ್ತು ದ್ವಿತೀಯಕ, ಆನಂತರ ಪ್ರಾಜೆಕ್ಟ್ ವರ್ಕ್, ಮೌಲ್ಯಮಾಪನ, ಇವುಗಳ ಬಗ್ಗೆ ಓದ್ಕೊಂಡ್ವಿ ಅಂತಂದರೆ ಈ ಒಂದು CTETನ ಸಮಾಜ ವಿಜ್ಞಾನದ 60 ಪ್ರಶ್ನೆಗಳಿಗೂ ಕೂಡ ಓದ್ದಂಗೆ ಆಗುತ್ತೆ. ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಇರತಕ್ಕಂಥ 60 ಪ್ರಶ್ನೆಗಳಲ್ಲಿ 40 ಪ್ರಶ್ನೆಗಳು ಈ ಒಂದು ಟಾಪಿಕ್ಗಳ ಮೇಲೆ ಬಂದರೆ, ಇನ್ನು ಉಳಿದಂಥ 20 ಪ್ರಶ್ನೆಗಳು ಬೋಧನಾ ಅಂದರೆ ಸಮಾಜ ವಿಜ್ಞಾನವನ್ನು ಬೋಧಿಸುವಲ್ಲಿ ಶಿಕ್ಷಕರು ಎದುರಿಸುವಂಥ ಶಿಕ್ಷಕರು ಎದುರಿಸುವಂಥದ್ದಲ್ಲ, ಒಟ್ಟಾರೆ ಬೋಧನಾ ಸಮಸ್ಯೆಗಳ ಬಗ್ಗೆ ಈ ಪ್ರಶ್ನೆಗಳು ಬರ್ತವೆ. ಆದಾಗ್ಯೂ ಕೂಡ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಂದು ನೆನಪಿರಲಿ, ಏನಪ್ಪ ಅಂತಂದರೆ ಈ ಒಂದು ಇಷ್ಟು ಎಲ್ಲಿಂದ ಓದಬೇಕು ಅಂತಂದರೆ ನೀವು ಕೇವಲ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಗಳನ್ನು ಮಾತ್ರ ಓದ್ಕೊಂಡ್ರಿ ಅಂತಂದರೆ ಸಾಕು. ಇನ್ನೂ ಸ್ವಲ್ಪ ಹೆಚ್ಚಿಂದು ಓದ್ಕೋಬೇಕಾಗುತ್ತೆ. ಏನು ಓದಬೇಕಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇಷ್ಟೇ. ಅಂದರೆ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳು ಇಷ್ಟು ಓದ್ಕೊಂಡ್ರೆ ಅಂದರೆ ಸಮಾಜ ವಿಜ್ಞಾನ ಬಹುತೇಕ ಕವರ್ ಆಗುತ್ತೆ. ಮತ್ತು ಸೈಕಾಲಜಿ ನಾನು ಆಲ್ರೆಡಿ ಏನು ಮಾಡೀನಿ ಅಂತಂದರೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಆ ಒಂದು ಪ್ರತಿ ಅಧ್ಯಾಯಗಳನ್ನು ನೀವು ಓದುತ್ತಾ ಹೋಗಿ. ಉಳಿದಂಥದ್ದೇನಪ್ಪ ಕನ್ನಡ, ಇಂಗ್ಲೀಷು, ಅದನ್ನು ಆಲ್ರೆಡಿ ನೀವು TETಯಲ್ಲಿ ಓದಿದ್ದೀರಿ. ಅದ್ರ ಬಗ್ಗೆ ಮಾತಾಡುವಂಥ ಅವಶ್ಯಕತೆನೇ ಇಲ್ಲ. ಯಾಕಂತಂದರೆ ತಮಗೂ ಕೂಡ ಆಲ್ರೆಡಿ ಗೊತ್ತಿರುತ್ತೆ. ಸೊ ಗೊತ್ತಿರೋ ವಿಚಾರವನ್ನು ಡಿಸ್ಕಸ್ ಮಾಡೋದಕ್ಕಿಂತ ಈ ಒಂದು ವಿಚಾರಗಳು ಭಾಳ ಮುಖ್ಯ ಆಗಿದ್ದು, ಆ ಕಾರಣದಿಂದಾಗಿ ನಾನು ಈ ಒಂದು ವಿಷಯಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿರ್ತಕ್ಕಂಥದ್ದು. ಇನ್ನು ಬೇರೆ ವಿಷಯಗಳು ಅಂದರೆ ಸೈನ್ಸ್ ಮತ್ತು ಮ್ಯಾಥ್ದವ್ರಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸಿಲ್ಲ.
ಒಂದು ವೇಳೆ ತಮಗೇನಾದರೂ ಬೇಕಾಗಿತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ಯಾವ ರೀತಿಯ ಮಾಹಿತಿ ಬೇಕಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಅಂದರೆ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಅವುಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾ ಹೋಗ್ತೀನಿ. ಸೊ ಏನೇ ಆಗಲಿ ನಮ್ಮ ಅಂತಿಮ ಗುರಿ ಏನಪ್ಪ ಅಂದರೆ CTET-ಅನ್ನು ಪಾಸ್ ಮಾಡ್ಕೊಳ್ಳುವಂಥದ್ದು. ಸೊ ನಿಮ್ಮ ಜೊತೆಗೆ ನಾನು ಈ ಒಂದು CTET ಎಕ್ಸಾಮ್ ಮುಗಿಯೋವರೆಗೂ ಕೂಡ ಟಚಲ್ಲಿರ್ತೀನಿ. ಮತ್ತು ನಿಮಗೆ ಏನೆಲ್ಲ ಡೌಟ್ಸ್ ಇದೆಯೋ ಅದೆಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು CTET-ಅನ್ನು ಕ್ಲಿಯರ್ ಮಾಡ್ಕೊಂಡ್ಮೇಲೆ PST, GPT, HSTR ಮುಂತಾದ ನೋಟಿಫಿಕೇಷನ್ಗಳು ಆಗ್ತವೆ. ಮತ್ತು ನಾನು ನಿರಂತರವಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.